ಬೆಳ್ತಂಗಡಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಇವತ್ತು ಆಗಮಿಸಲಿದೆ. ಈ ಸಂವಿಧಾನ ಜಾಗೃತಿ ಸಮಾವೇಶ ನಡೆಯುತ್ತಾ ಇದೆ. ಬೆಳ್ತಂಗಡಿ ಪಟ್ಟಣ ಪಂಚಾಯತ್ ವತಿಯಿಂದ ಈ ಒಂದು ಜಾಥಾವನ್ನು ಏರ್ಪಾಡು ಮಾಡಲಾಗಿದೆ. ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಒಂದು ಆಶಯದಂತೆ ಇದು ಭಾರತ ದೇಶದ ಪ್ರಪಂಚದ ಅತ್ಯಂತ ದೊಡ್ಡ ಸಂವಿಧಾನಗಳಲ್ಲಿ ಭಾರತ ದೇಶದ ಪ್ರಜಾಪ್ರಭುತ್ವದ ಸಂವಿಧಾನ ಅತ್ಯಂತ ದೊಡ್ಡವಾಗಿರ್ತಕ್ಕಂಥ ಸಂವಿಧಾನ. ಸಂವಿಧಾನ ರಕ್ಷಣೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಹಕ್ಕು ಮತ್ತು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಈ ದೇಶದ ಸಂವಿಧಾನವಿದ್ದರೆ ನಾವೆಲ್ಲ ಉಳಿತೇವೆ. ಈ ದೇಶದ ಸಂವಿಧಾನವೇ ನಮ್ಮ ಉಸಿರು ಮತ್ತು ಇವತ್ತು ಮಾನವೀಯತೆಯ ಸಂಕೇತ. ನಮ್ಮ ದೇಶದ ಸಂವಿಧಾನ ಇರುವುದರಿಂದಲೇ ಇವತ್ತು ದೇಶದ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಎಲ್ಲರಿಗೂ ಸಮಾನವಾದ ಹಕ್ಕು ಸಿಕ್ಕಿದೆ. ಮತದಾನ ಹಕ್ಕಿನ ಮೂಲಕ ದೇಶದ ಅಧ್ಯಕ್ಷರಿಗೆ ಪ್ರೆಸಿಡೆಂಟ್ಗೂ ಒಂದೇ ಮತ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಒಂದೇ ಮತ, ಮತದ ಮೌಲ್ಯ ಕೂಡ ಒಂದೇ ಅಂತ ಹೇಳುವುದು ಈ ಪ್ರಜಾಪ್ರಭುತ್ವದ ದೊಡ್ಡ ಬ್ಯೂಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ. ಈ ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಹೆಚ್ಚು ನಾವು ಪಾಲ್ಗೊಳ್ಳಲಾಗಬೇಕು. ಪ್ರಜಾಪ್ರಭುತ್ವ ಉಳಿಸಬೇಕಾದ್ರೆ ಯಾರಿಗೂ ಉಳಿಸಲಿಕ್ಕೆ ಬರೋದಿಲ್ಲ. ನಾವೆಲ್ಲರೂ ಪ್ರಜೆಗಳನ್ನು ಸೇರಿ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿರುವಂತಹ ಸರ್ಕಾರವನ್ನು ರಕ್ಷಣೆ ಮಾಡಿ ಅದನ್ನು ಗೌರವಿಸುವ ಜವಾಬ್ದಾರಿ ನಮಗೆ. ಹಾಗಾಗಿ ನಿಮಗೆಲ್ಲರಿಗೂ ಈ ಪ್ರಜಾಪ್ರಭುತ್ವ ಉಳಿವಿಗಾಗಿ ಮಾಡುವ ಸಂವಿಧಾನ ಜಾಗೃತಿ ಸಮಾವೇಶದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಂಬೇಡ್ಕರ್ ಅವರ ಪ್ರತಿಮೆಗೆ ಹೂ ಮಾಲಾರ್ಪಣೆ ಮಾಡಿ ಸಚಿವರುಗಳು ಮಾಲಾರ್ಪಣೆ ಮಾಡಿದ ನಂತರ ಸನ್ಮಾನ್ಯ ಸಚಿವರುಗಳು ಆಗಮಿಸ್ತಾ ಇದ್ದಾರೆ. ಸಚಿವರಿಗೆ ತಾಲೂಕು ಆಡಳಿತ ಹಾಗೂ ಪಟ್ಟಣ ಪಂಚಾಯತ್ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸನ್ಮಾನ್ಯ ಶಾಸಕರು ಹೂಮಾಲೆಯನ್ನು ಹಾಕಬೇಕಂತೇಳಿ ಗೌರವಾರ್ಪಣೆಯನ್ನು ಸಲ್ಲಿಸಬೇಕಂತೇಳಿ ಎಲ್ಲರ ಪರವಾಗಿ ವಿನಂತಿಸ್ತಾ ಸನ್ಮಾನ್ಯ ಸಚಿವರು ಮಾಲಾರ್ಪಣೆಯನ್ನು ಗೌರವಾರ್ಪಣೆಯನ್ನು ಸಲ್ಲಿಸಲಿದ್ದಾರೆ. ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಜೋರಾಗಿ ಚಪ್ಪಾಳೆ ತಟ್ಟಿ ಸನ್ಮಾನ್ಯ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕಂತ ವಿನಂತಿಸ್ತಾ ಇದ್ದೇನೆ. ಸನ್ಮಾನ್ಯ ರಕ್ಷಿತ್ ಶಿವರಾಮ್ರವರು ಇವರು ಕೂಡ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಸನ್ಮಾನ್ಯ ಹರೀಶ್ ಕುಮಾರ್ ಸರ್ ಇವರು ಕೂಡ ಮಾಲಾರ್ಪಣೆ ಗೌರವಾರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸನ್ಮಾನ್ಯ ಐವನ್ ಡಿಸೋಜ ಸರ್ ಕೂಡ ಗೌರವಾರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸನ್ಮಾನ್ಯ ಸಾಹೇಬರು ಇಲ್ಲಿಂದಲೇ ತಮ್ಮ ಸಂದೇಶವನ್ನು ನೀಡಬೇಕು. ಎಲ್ಲ ನಮ್ಮ ಐವನ್ ಡಿಸೋಜ ಅವರೇ, ಲೋಬೋ ಅವರೇ, ಹರೀಶ್ ಕುಮಾರ್ ಅವರೇ ಎಲ್ಲ ಬಂದಿರತಕ್ಕಂಥ ಸ್ನೇಹಿತರು, ಇವತ್ತು ಸಂವಿಧಾನ ಯಾತ್ರೆಯನ್ನು ರಾಜ್ಯ ಸರ್ಕಾರ ಇಡೀ ಕರ್ನಾಟಕದಲ್ಲಿ ಅಳವಡಿಸಿಕೊಂಡಿದೆ. ಬಹುಶಃ ನಮಗೆ ಸಂವಿಧಾನ ಬಂದ ಮೇಲೆ ಎಲ್ಲರೂ ಸಮಾನರು, ಎಲ್ಲರ ಹಕ್ಕು ಒಂದೇ ಎಂಬುದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಯಕತ್ವದ ಸಂವಿಧಾನವನ್ನು ರಚನೆ ಮಾಡಿ ನಮ್ಮ ರಾಷ್ಟ್ರಕ್ಕೆ ಪಾರ್ಲಿಮೆಂಟ್ನಿಂದ ಅದನ್ನು ಪಾಸ್ ಮಾಡಿಕೊಟ್ಟಿದ್ದರು.
ಇವತ್ತು ಈ ಸಂದರ್ಭದಲ್ಲಿ ಸಂವಿಧಾನ ಬಹಳ ಮುಖ್ಯ. ಇವತ್ತು ನಮ್ಮವರೆಲ್ಲರೂ ಸಮಾನರು ಅಂತ ಹೇಳಬೇಕಾದ್ರೆ ಪ್ರತಿಯೊಬ್ಬರಿಗೂ ಒಂದೇ ಓಟ್ ಇರೋದು, ಯಾರೇ ಆಗಿರಲಿ, ಮತ್ತು ಯಾವುದೇ ಜಾತಿ ಧರ್ಮ ವ್ಯತ್ಯಾಸ ಇದೆ. ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕು ಕೊಟ್ಟಿದ್ದೀವಿ. ಅದು ಮಹಿಳೆಯರಿರ್ಬೋದು, ಎಲ್ಲರಿಗೂ ಸಮಾನವಾದ ಹಕ್ಕನ್ನು ಕೊಟ್ಟುಬಿಟ್ಟು ಇವತ್ತು ಭಾರತ ಸಂವಿಧಾನ ಇಷ್ಟು ವರ್ಷಗಳಿಂದ, ಆ ಸಮಯದಲ್ಲಿ ಸ್ವತಂತ್ರ ಸಿಕ್ಕಿದ ಹಲವಾರು ರಾಷ್ಟ್ರಗಳು ಈಗ ಅವರಿಗೆ ಸ್ವತಂತ್ರ ಇಲ್ಲ, ಸರ್ವಾಧಿಕಾರಿಗಳಾಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ನೆನೆಸ್ಕೊಳ್ಬೇಕು. ಈ ಸಂವಿಧಾನದಲ್ಲೇ ನಮ್ಮ ರಾಷ್ಟ್ರವಾಗಿ ಉಳಿದಿದೆ. ನಾವೆಲ್ಲ ದೇಶಭಕ್ತರು, ನಾವೆಲ್ಲ ರಾಷ್ಟ್ರೀಯತೆಯಿಂದ ನಮ್ಮ ಒಂದು ಜವಾಬ್ದಾರಿಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ನಾನಾದರೂ ಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ನಾವೆಲ್ಲ ಭಾರತ ದೇಶದ ಮೇಲೆ ಪ್ರೀತಿ ವಿಶ್ವಾಸ, ಭಾರತ ದೇಶದ ಒಂದು ಅಭಿವೃದ್ಧಿಗೋಸ್ಕರವಾಗಿ ಕೆಲಸ ಮಾಡ್ತಾ ಇರ್ಬೋದು. ಅದೇ ರೀತಿಯಲ್ಲಿ ನಾವು ಏನಂದರೆ ಕರ್ನಾಟಕ ರಾಜ್ಯ ಬಲಿಷ್ಠವಾದರೆ ಇಡೀ ಭಾರತ ದೇಶ ಬಲಿಷ್ಠವಾಗ್ತಂಬ ನಂಬಿಕೆ ಕೆಲಸ ಮಾಡ್ತಾ ಇದ್ದಾರೆ ಮಾತು ಹೇಳಿ, ಎಲ್ಲರೂ ಯಾವುದೇ ಧರ್ಮದವರು ಇರ್ಬೋದು, ಯಾವುದೇ ಜಾತಿಯವರು ಇರ್ಬೋದು, ಯಾವುದೇ ಭಾಷೆಯವರು ಇರ್ಬೋದು, ನಾವೆಲ್ಲ ಭಾರತೀಯರು ಅಂತ ತಿಳ್ಕೊಂಡು ನಾವು ಕೆಲಸ ಮಾಡಿ ನಾವು ಮಾತು ಹೇಳಿ ಇವತ್ತು ಈ ಒಂದು ಯಾತ್ರೆಯನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಈಗ ನನಗೆ ಸಾಕಷ್ಟು ಜನ ಹೇಳಿದ್ದಾರೆ. ಇದು ಗ್ರಾಮಗಳಿಗೆ ಹೋಗುವಂಥ ವ್ಯವಸ್ಥೆ ಮಾಡಿದಂಥ ನಮ್ಮ ಎಲ್ಲ ಅಧಿಕಾರಿ ಮಿತ್ರರಿದ್ದಾರೆ, ಹಾಗೂ ನಮ್ಮ ಎಲ್ಲ ರಾಜ್ಯಕ್ಕೆ ಇದಕ್ಕೆ ಯಾವುದೋ ಪಕ್ಷಭೇದ ಇಲ್ಲ. ಇದು ನಮ್ಮ ರಾಷ್ಟ್ರದ ವಿಚಾರ. ಅದಕ್ಕೆಲ್ಲರೂ ಸೇರಿ ಇದನ್ನು ಸ್ವಾಗತ ಮಾಡಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಂಡು ನಾನು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಥವಾ ಸಂಬಂಧಿತ ದಾಖಲೆಗಳ ಅಪ್ಲೋಡ್ನೊಂದಿಗೆ ವಿವರಗಳನ್ನು ನಮೂದಿಸಲು ಅವಕಾಶ ಒದಗಿಸಲಾಗುವುದು. ಹಂತ 6 ನಿವಾಸ ಪರಿಶೀಲನೆಗಾಗಿ
ಬರ್ತಾ ಇದೆ ಪಾಪ ಫುಲ್ ಬಿಸಿ ಅಲ್ಲ ಒಂದು ಸಾರ್ವಭೌಮ ಸಮಾನವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಜಾಗೃತಿ ಮೂಡಿಸೋದಕ್ಕೆ ಜನವರಿ 26ನೇ ತಾರೀಕು 2024 ಮನಸೇರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ ಮನಸೇರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ ವನ್ಯಜೀವಿಗಳಿಗೆ ಆಶ್ರಯಧಾಮ ಗಿಡಮೂಲಿಕೆಗಳ ರಸತಾಣ 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 ಕಾಡೆ ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ ಕಾಡೆ ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ ಕಾಡಿನ ಗರ್ಭದೆ ಬಂದವರು ಕಾಡಿನ ಗರ್ಭದೆ ಬಂದವರು ಕಾಡುಗಳಿಲ್ಲದೆ ನಾಡಿಲ್ಲ ಕಾಡುಗಳಿಲ್ಲದೆ ನಾಡಿಲ್ಲ ವನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ ವನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ ವನ್ಯಜೀವಿಗಳಿಗೆ ಆಶ್ರಯಧಾಮ ಗಿಡಮೂಲಿಕೆಗಳ ರಸತಾಣ ರಸತಾಣ ರಸತಾಣ
ಬನ್ನಿ ಬನ್ನಿರಿ ನಾಡಿನ ಜನರೇ ಸಂವಿಧಾನವ ಅರಿಯೋಣ. ಬನ್ನಿ ಬನ್ನಿರಿ ನಾಡಿನ ಜನರೇ ಸಂವಿಧಾನವ ಅರಿಯೋಣ. ಸಂವಿಧಾನವ ತಿಳಿಯೋಣ, ಸಂವಿಧಾನವ ತಿಳಿಯೋಣ. ಪ್ರಜಾಪ್ರಭುತ್ವದ ನಡಿಗೆಯಲ್ಲಿ ಕಥೆಯನ್ನು ಕೇಳೋಣ. ಪ್ರಜಾಪ್ರಭುತ್ವದ ನಡಿಗೆಯಲ್ಲಿ ನಿರ್ಮಯ ಚಾಪನ್ನು ಮೂಡಿಸಿ. ಪ್ರಜಾಪ್ರಭುತ್ವದ ನಡಿಗೆಯಲ್ಲಿ ನಿಮ್ಮಯ ಚಾಪನ್ನು ಮೂಡಿಸಿ. ಪ್ರಜಾಪ್ರಭುತ್ವದ ನಡಿಗೆಯಲ್ಲಿ ನಿಮ್ಮಯ ಚಾಪನ್ನು ಮೂಡಿಸಿ. ಸಾಮರಸ್ಯದ ರಾಷ್ಟ್ರದಲ್ಲಿ ಏಕತೆಯಿಂದ ಬಾಳೋಣ. ಸಾಮರಸ್ಯದ ರಾಷ್ಟ್ರದಲ್ಲಿ ಏಕತೆಯಿಂದ ಬಾಳೋಣ. ನಾವು ಏಕತೆಯಿಂದ ಬಾಳೋಣ. ನಾವು ಏಕತೆಯಿಂದ ಬಾಳೋಣ. ನಾವು ಏಕತೆಯಿಂದ ಬಾಳೋಣ. ನಾವು ಏಕತೆಯಿಂದ ಬಾಳೋಣ. ಬನ್ನಿ ಬನ್ನಿರಿ ನಾಡಿನ ಜನರೇ, ಬನ್ನಿ ಬನ್ನಿರಿ ನಾಡಿನ ಜನರೇ ಸಂವಿಧಾನವ ಅರಿಯೋಣ. ಸಂವಿಧಾನವ ತಿಳಿಯೋಣ. ಸಂವಿಧಾನವ ಅರಿಯೋಣ. ಚಹಾ ತಿಂಡಿಯನ್ನು ಸ್ವೀಕರಿಸಿದಂಥ ಎಲ್ಲ ಮಕ್ಕಳು ದಯವಿಟ್ಟು ಸಭಾಂಗಣದ ಎದುರು ಬರಬೇಕು. 15 ನಿಮಿಷದ ಒಳಗೆ ಎಲ್ಲ ಕಾರ್ಯಕ್ರಮ ಸಮಾಪ್ತಿಗೊಳ್ಳಲಿದೆ. ದಯವಿಟ್ಟು ಎಲ್ಲರೂ ನಮ್ಮ ಜೊತೆ ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಸಾಮಾನ್ಯರಿಗೆ ತಿಳಿಸಬೇಕೆನ್ನುವ ಆಶಯದೊಂದಿಗೆ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಅದೇ ರೀತಿ ಸಂವಿಧಾನ ಶಿಲ್ಪಿಯವರ ಬಗ್ಗೆ ಅವರ ಕುರಿತನ್ನ ಮಾತನಾಡಲಿದ್ದಾರೆ. ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಸನ್ಮಾನ್ಯ ಶ್ರೀ ಅರವಿಂದ ಚೊಕ್ಕಾಡಿಯವರು. ಜಾಸ್ತಿ ಜನ ವಿದ್ಯಾರ್ಥಿನಿಯರು ಇದ್ದೀರಿ. ನಾನು ನಿಮ್ಮ ಹತ್ರ ಒಂದು ಮಾತು ಕೇಳೋದು, ನಾನೊಂದು ತಪ್ಪು ಮಾಡಿದೆ ಏನಂತ ಗೊತ್ತಾಯ್ತಾ? ಗೊತ್ತಾಗಲಿಲ್ಲ. ನಾನು ಯಾರ ಹೆಸರನ್ನು ಹೇಳಲಿಲ್ಲ, ತಪ್ಪಲ್ವ ಅದು? ಹೌದಲ್ವಾ? ಅದು ತಪ್ಪು ಅಂತ ಆದಾಗ ನಾನು ಕೇಳಿದಾಗಾದ್ರೆ ನೀವು ಹೇಳಬೇಕಲ್ವಾ? ಹೇಳಬೇಕೋ ಬೇಡ? ಹಾಂ, ತಪ್ಪನ್ನು ಕಂಡಾಗ ಇದು ತಪ್ಪು ಅಂತ ಹೇಳುವಂಥ ಒಂದು ಧೈರ್ಯ ನಮ್ಮಲ್ಲಿ ಇರಬೇಕು ಅನ್ನೋದೇ ಅಂಬೇಡ್ಕರ್ ಅವರು ನಮಗೆ ಕಲಿಸಿಕೊಡುವಂಥ ತತ್ವ. ಅರ್ಥ ಆಯ್ತಲ್ಲ? ಇದು ತಪ್ಪು ಅಂತ ಹೇಳಬೇಕು. ತಪ್ಪು ಅಂತ ಹೇಳಿದ ಕೂಡಲೇ ನನಗೆ ಅವಮಾನ ಮಾಡಿದಾಗ ಅಲ್ಲ ಅದು. ತಪ್ಪು ಅಂತ ಹೇಳಿದರೆ ತಪ್ಪು ಅಂತ ಅಷ್ಟೇ ಅರ್ಥ. ನೀವು ಸರಿ ಇಲ್ಲ ಅಂತದ್ರ ಅರ್ಥ ಅಲ್ಲ. ಆದರೆ ನಾನು ಆ ತಪ್ಪು ಮಾಡಲಿಕ್ಕೆ ಕಾರಣ ಉಂಟು. ಏನು ಅಂದರೆ ನಿಮ್ಮನ್ನು ಆದಷ್ಟು ಬೇಗ ಮನೆಗೆ ಕಳಿಸುವ ಅಂತ ಹೇಳೋ ಕಾರಣಕ್ಕೆ ತಪ್ಪು ಮಾಡಿದ್ದು ಅಷ್ಟೇ. ಗೊತ್ತಾಯ್ತಲ್ಲ? ಉತ್ತರ ಸಿಕ್ಕಿತಲ್ಲ? ಪ್ರತಿಯೊಂದನ್ನು ಪ್ರಶ್ನಿಸಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗಬೇಕು. ಅದು ಅಂಬೇಡ್ಕರ್ ಅವರ ಮೂಲಕ ನಾವು ಕಲ್ತ್ಕೊಳ್ಬೇಕಾದಂಥ ವಿಚಾರ ಅಂತ. ಹೌದೋ ಅಲ್ಲೋ? ನೀವೀಗ ಬರುವಾಗ ನಿಮ್ಮ ಜೊತೆಯಲ್ಲಿ ನಾನು ಕೂಡ ಸರದಿಯಲ್ಲಿ ಸಾಲಿನಲ್ಲಿ ಬಂದೆ. ಗಮನಿಸಿದ್ದೀರಾ? ಯಾರಾದರೂ ನೋಡಿದ್ದೀರಾ? ಹಾಂ, ನೀವು ಬರುವಾಗ ಒಂದು ಲೈನಲ್ಲಿ ಹೀಗೆ ಉದ್ದಕ್ಕೆ ಬರ್ತಾ ಇದ್ದೀರಿ. ಹೌದೋ ಅಲ್ಲೋ? ಒಬ್ಬ ಆಚೆ ಚರಂಡಿಗೆ, ಮತ್ತೊಬ್ಬ ಈಚೆ ಚರಂಡಿಗೆ, ಇನ್ನೊಬ್ಬ ಕಟ್ಟಡದ ಮೇಲೆ, ಮತ್ತೊಬ್ಬ ಹಾರಿಕೊಂಡು ಬರುವುದು. ಹೀಗೆ ಮಾಡಿದ್ದೀರಾ? ಮಾಡಲಿಲ್ಲಲ್ಲ ಯಾರು ಕೂಡ. ಹೀಗೆ ಒಂದು ಸಾಲಿನಲ್ಲಿ ಬರಬೇಕು ಅಂತ ಯಾರು ಹೇಳಿದ್ದು ನಿಮಗೆ? ಅಂಬೇಡ್ಕರ್ ಹೇಳಿದ್ರಾ? ಸರಿಯದು, ಉತ್ತರ ಸರಿಯದು. ಅಂಬೇಡ್ಕರ್ ಹೇಳಿದರು ಅಂತ ಹೇಳಿದರೆ ಒಂದು ವ್ಯವಸ್ಥೆ ಇರಬೇಕು, ಒಂದು ನಿಯಮಕ್ಕೆ ಬದ್ಧವಾಗಿ ಬರಬೇಕು ನಾವು. ಹೌದೋ ಅಲ್ಲೋ? ಈಗ ನೀವು ಹಾಸ್ಟೆಲ್ನಲ್ಲಿ ಇರ್ತೀರಿ. ಹಾಸ್ಟೆಲ್ನಲ್ಲಿರುವಾಗ ಬೆಳಗ್ಗೆ ಏಳೋದು ತಿಂಡಿ ತಿನ್ನುವುದೆಯಾ? ಅಲ್ಲ. ಮುಖ ತೊಳಿಬೇಕೋ ಬೇಡ? ಹಾಂ, ಒಂದು ನಿಯಮ ಉಂಟಲ್ವ? ಹಾಗೆ ಒಬ್ಬ ಮನುಷ್ಯನಿಗೆ ಒಂದು ನಿಯಮ ಇದೆ, ದಾರಿಯಲ್ಲಿ ನಡ್ಕೊಂಡು ಬರಲಿಕ್ಕೆ ಒಂದು ನಿಯಮ ಇದೆ. ಹಾಗಾದರೆ ಸುಮಾರು 135 ಕೋಟಿ ಜನ ಇರುವ ಈ ದೊಡ್ಡ ದೇಶವನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ನಿಯಮ ಬೇಡವಾ?
ಬೇಕೋ ಬೇಡೋ? ಆ ನಿಯಮವೇ ಸಂವಿಧಾನ. ಅಷ್ಟೇ, ನೀವು ಸರಳವಾಗಿ ತಿಳ್ಕೊಳ್ಬೇಕಾದಷ್ಟೇ. ನಮಗೆ ಮನೆಯಲ್ಲಿ ಹೇಗೆ ಒಂದು ನಿಯಮ ಇರ್ತದೋ, ಹಾಸ್ಟೆಲ್ನಲ್ಲಿ ಹೇಗೆ ನಿಯಮ ಇರ್ತದೋ, ದಾರಿಯಲ್ಲಿ ಹೇಗೆ ನಿಯಮ ಇರ್ತದೋ, ಅದೇ ರೀತಿ ಒಂದು ರಾಷ್ಟ್ರಕ್ಕೂ ಕೂಡ ಒಂದು ನಿಯಮ ಅನ್ನುವಂಥದ್ದು ಇರ್ತದೆ. ಆ ನಿಯಮವನ್ನು ಹೇಳುವಂಥ ದಾಖಲೆಯೇ ಸಂವಿಧಾನ. ಅರ್ಥ ಆಯ್ತಾ? ಹಾಂ, ಈಗ ಸಂವಿಧಾನದ ತತ್ವಗಳನ್ನು ನಿಮಗೆ ಸರಳವಾಗಿ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಅರ್ಥ ಆಗಲಿಕ್ಕೆ ಆದೀತು ಅಂತ ಅನ್ನಿಸ್ತದೆ. ನೀವು ಕಾಡಿನಲ್ಲಿರುವ ಜೀವಿಗಳನ್ನು ನೆನಪು ಮಾಡಿಕೊಳ್ಳಿ, ಆಯಿತಾ? ಕಾಡಲ್ಲಿ ಹುಲಿ ಇರ್ತದೆ, ಸಿಂಹ ಇರ್ತದೆ, ಜಿಂಕೆ ಇರ್ತದೆ, ಆನೆ ಇರ್ತದೆ, ಮೊಲ ಇರ್ತದೆ, ಹೌದಾ? ಇನ್ನೂ ಇರ್ಬೋದು, ನಿಮಗೆ ಗೊತ್ತಿರ್ತದಲ್ಲ. ಹಾಂ, ಈ ಕಾಡಿನಲ್ಲಿರುವ ಈ ಜೀವಿಗಳಲ್ಲಿ ಒಂದು ಜಿಂಕೆ ಮತ್ತು ಒಂದು ಸಿಂಹ, ಇದು ಎರಡರಲ್ಲಿ ಶಕ್ತಿಶಾಲಿ ಯಾವುದು? ಸಿಂಹವೇ ಶಕ್ತಿಶಾಲಿ, ಹೌದೋ ಅಲ್ಲೋ? ಆದರೆ ಆ ಸಿಂಹ ಮತ್ತು ಜಿಂಕೆ ಎರಡೂ ಕೂಡ ಒಂದೇ ಕೊಳದಿಂದ ನೀರು ಕುಡಿತದೆ, ಹೌದೋ ಅಲ್ಲೋ? ಸಿಂಹ ಎಲ್ಲಿಯಾದರೂ ಜಿಂಕೆಗೆ ನನ್ನಷ್ಟು ಶಕ್ತಿ ನಿನಗಿಲ್ಲ, ಆದ ಕಾರಣ ನಾನು ನೀರು ಕುಡಿಯುವ ಜಾಗದಲ್ಲಿ ನೀನು ನೀರು ಕುಡಿಬಾರ್ದು ಅಂತ ಹೇಳ್ತದಾ? ಹೇಳೋದಿಲ್ಲ ಅಲ್ವಾ? ಅದು ಪ್ರಕೃತಿಯಲ್ಲಿರುವ ಭಿನ್ನತೆ, ಹೌದಾ? ನಾನು, ನೀವು, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಬೇರೆ 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 ಭಿನ್ನವೇ. ಅವ ಸ್ವಲ್ಪ ಎತ್ತರ ಇದ್ದಾನೆ, ಇವ ಸ್ವಲ್ಪ ಕುಳ್ಳಗಿದ್ದಾನೆ, ಅವ ಸ್ವಲ್ಪ ಸಮಾನ ಹಂತದಲ್ಲಿದ್ದಾನೆ, ಎತ್ತರವಲ್ಲ ಕುಳ್ಳವಲ್ಲ ಆ ರೀತಿಯಲ್ಲಿದ್ದಾನೆ, ಇವ ಇನ್ನೂ ಚಿಕ್ಕ ಇದ್ದಾನೆ, ಆಯಿತಾ? ಇದೆಲ್ಲ ಪ್ರಕೃತಿಯಲ್ಲಿರುವ ಭಿನ್ನತೆ. ಭಿನ್ನತೆ ಸಹಜವಾದದ್ದು, ಆದರೆ ಭಿನ್ನತೆ ಅನ್ನುವುದು ಅಸಮಾನತೆ ಅಲ್ಲ. ಇದು ನಿಮಗೆ ಗೊತ್ತಿರಬೇಕು, ಅಸಮಾನತೆ ಅಲ್ಲ. ಈಗ ಜಿಂಕೆಯನ್ನು ತಾನು ನೀರು ಕುಡಿಯುವ ಜಾಗದಲ್ಲಿ ನೀರು ಕುಡಿಬಾರದು ಅಂತ ಸಿಂಹ ಹೇಳುವುದಿಲ್ಲ, ಅಂದರೆ ಅಲ್ಲಿ ಅಸಮಾನತೆ ಇಲ್ಲ, ಭಿನ್ನತೆ ಮಾತ್ರ ಇರೋದು. ಅಸಮಾನತೆ ಇರುವುದು ಎಲ್ಲಿ? ಮನುಷ್ಯನ ಸಮಾಜದಲ್ಲಿ ಅಸಮಾನತೆ ಇರುವುದು, ನಮ್ಮಲ್ಲಿ ಅಸಮಾನತೆ ಇರುವುದು. ಅಸಮಾನತೆಗೆ ಬೇರೆ 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 ಕಾರಣಗಳಿವೆ. ಜಾತಿಯೂ ಕಾರಣ ಆಗ್ತದೆ, ಲಿಂಗವೂ ಕಾರಣ ಆಗ್ತದೆ. ಈಗ ನೀವು ಇದು ಹಾಸ್ಟೆಲ್ನಲ್ಲೆಲ್ಲ ಆಟ ಆಡೋದಿಲ್ವಾ? ಆಟ ಆಡ್ತೀರಾ ಇಲ್ಲ? ಹಾಂ, ಶಾಲೆಯಲ್ಲಿ ವರ್ಷದಲ್ಲಿ ಧ್ವಜ ಹಾರಿಸ್ಲಿಕ್ಕೆ ಉಂಟು. ಧ್ವಜ ಹಾರಿಸುವಾಗ ಧ್ವಜಸ್ತಂಭಕ್ಕೆ ಹತ್ತುದು ಯಾರು? ಯಾರಾದರೂ ಒಬ್ಬ ಹುಡುಗ ಹತ್ತಾನೆ, ಹುಡುಗಿ ಹತ್ತುವುದಿಲ್ಲ, ಹೌದಲ್ಲ? ಯಾಕೆ? ಇದು ಧ್ವಜಸ್ತಂಭಕ್ಕೆ ಹತ್ತಲಿಕ್ಕೆ ಗೊತ್ತಿರೋ ಹುಡುಗಿಯೂ ಹತ್ತಬೋದಾ? ಸಾಧ್ಯ ಇಲ್ವಾ? ಸಾಧ್ಯ ಉಂಟಲ್ವಾ? ಹಾಂ, ಇದು ನಾವು ಮನುಷ್ಯರಲ್ಲಿ ಲಿಂಗದ ಆಧಾರದಲ್ಲಿ ಮಾಡುವ ಅಸಮಾನತೆ. ಹುಡುಗರಾಡುವ ಆಟ ಬೇರೆ, ಹುಡುಗಿಯರಾಡುವ ಆಟ ಬೇರೆ, ಹೌದಲ್ಲ? ಯಾಕೆ ಹುಡುಗರಾಡುವ ಆಟವನ್ನು ಹುಡುಗಿಯರು ಯಾಕೆ ಆಡಬಾರ್ದು? ಹುಡುಗಿಯರಾಡುವ ಆಟವನ್ನು ಹುಡುಗರು ಯಾಕೆ ಆಡಬಾರ್ದು? ಹುಡುಗರು ಯಾಕೆ ಕುಂಟಬಿಲ್ಲ ಆಡಬಾರ್ದು? ಆಡ್ಬೋದಲ್ವಾ? ಆಟ ಅಂದ ಮೇಲೆ ಎಲ್ಲವೂ ಆಟವೇ, ಹೌದಲ್ಲ? ಹೌದಾನೆ? ಇದು ಲಿಂಗದ ಆಧಾರದಲ್ಲಿ ಮಾಡುವ ಅಸಮಾನತೆ, ಇದು ಭಿನ್ನತೆ ಅಲ್ಲ. ಹುಡುಗ ಮತ್ತು ಹುಡುಗಿ ಬೇರೆ ಬೇರೆಯಾಗಿರುವುದು ಭಿನ್ನತೆ, ಪ್ರಕೃತಿ ಸಹಜವಾದದ್ದು. ಆದರೆ ಅವ ಆಡುವ ಆಟವನ್ನು ನಾನಾಡಬಾರ್ದು ಅಂತೇಳಿ ಹೇಳುವಂಥದ್ದು ಅಸಮಾನತೆ. ಅದು ಲಿಂಗದ ಆಧಾರದಲ್ಲಿ ಅಸಮಾನತೆ ಇದೆ, ಜಾತಿಯ ಆಧಾರದಲ್ಲಿ ಅಸಮಾನತೆ ಇದೆ. ಆ ಕೆಲಸವನ್ನು ಅವನೇ ಮಾಡಬೇಕು, ಈ ಕೆಲಸವನ್ನು ಇವನೇ ಮಾಡಬೇಕು ಅಂತೇಳಿ ಹೇಳುವಂಥದ್ದು ಜಾತಿಯ ಆಧಾರದಲ್ಲಿ ಅಸಮಾನತೆಗಳಿವೆ, ಆಯಿತಾ? ವರ್ಗದ ಆಧಾರದಲ್ಲಿ ಅಸಮಾನತೆ ಇದೆ. ಅವರು ಶ್ರೀಮಂತರಪ್ಪ, ಅವರ ಮುಂದೆ ನಾವು ಹೀಗೆ ನಿಂತುಕೊಳ್ಬೇಕು, ಹಾಗೇನಾದರೂ ಉಂಟು? ಹೀಗೆ ನಿಲ್ಬಾರ್ದು ಅಂತ ಏನಿಲ್ಲ ಅಲ್ವಾ? ವರ್ಗದ ಆಧಾರದಲ್ಲಿ ಅಸಮಾನತೆ ಇದೆ. ಈ ಅಸಮಾನತೆಗಳೆಲ್ಲವನ್ನೂ ಹೋಗಲಾಡಿಸಬೇಕು ಅನ್ನುವುದು ಅಂಬೇಡ್ಕರ್ ಅವರ ಚಿಂತನೆಯೂ ಹೌದು, ಸಂವಿಧಾನದ ಚಿಂತನೆಯೂ ಹೌದು, ಆಯಿತಾ? ಆ ಎರಡೂ ಚಿಂತನೆಯೂ ಒಂದೇ ಇಲ್ಲಿ ಈ ವಿಚಾರದಲ್ಲಿ. ಆವಾಗ ಹೇಗೆ ಹೋಗಬೇಕದು? ಅಂಬೇಡ್ಕರ್ ಅವರು ಹೇಳ್ತಾರೆ, ಅವರು ನ್ಯಾಯದ ಸಮಗ್ರತೆ, ನ್ಯಾಯ ಬೇಕು, ಬೇಕೋ ಬೇಡೋ? ನಮಗೆಲ್ಲರಿಗೂ ನ್ಯಾಯ ಬೇಕೋ ಬೇಡೋ? ಊಟ ಸ್ವಲ್ಪ ಸಾಕಾಗದಿದ್ದರೆ ನನಗೆ ಇನ್ನೂ ಬೇಕು ಅಂತ ಕೇಳ್ತೇವೋ ಇಲ್ಲೋ? ಕೇಳ್ತೇವಲ್ವಾ? ಅದು ನಮಗೆ ನ್ಯಾಯ, ಆ ಕ್ಷಣಕ್ಕೆ ನ್ಯಾಯ ಅದು, ಆಯಿತಾ? ಆ ನ್ಯಾಯಕ್ಕೆ ಒಂದು ಸಮಗ್ರತೆ ಇದೆ ಅಂತ ಅಂಬೇಡ್ಕರ್ ಹೇಳ್ತಾರೆ. ಏನು ಅಂತ ಹೇಳಿದರೆ, ಸ್ವಾತಂತ್ರ್ಯ ಇರಬೇಕು. ನಿಮಗೀಗ ಹಾಸ್ಟೆಲ್ನಲ್ಲಿ ಇದ್ದೀರಿ, ನಿಮಗೆ ಸ್ವಲ್ಪ ಊಟ ಕಡಿಮೆ ಆಯಿತು. ಊಟ ಕಡಿಮೆ ಆದಾಗ ವಾರ್ಡನ್ ಹತ್ರವೋ ಅಡುಗೆಯವರ ಹತ್ರವೋ ಹೋಗಿ ನನಗೆ ಊಟ ಸ್ವಲ್ಪ ಬೇಕು ಅಂತ ಕೇಳುವ ಸ್ವಾತಂತ್ರ್ಯ ನಿಮಗಿರಬೇಕು. ಆ ಸ್ವಾತಂತ್ರ್ಯ ಇಲ್ಲದಿದ್ದರೆ ನೀವು ನ್ಯಾಯವನ್ನು ಪಡ್ಕೊಳ್ಳೋದು ಹೇಗೆ? ಸಾಧ್ಯ ಉಂಟಾ? ಸಾಧ್ಯ ಇಲ್ಲ ಅಲ್ವಾ? ಸ್ವಾತಂತ್ರ್ಯ ಇರಬೇಕು. ಎರಡನೆಯದು ಸಮಾನತೆ ಇರಬೇಕು. ನೀವು ಕೇಳಿದಾಗ ನಿಮಗೆ ಕೇಳುವ ಹಕ್ಕು ಇದೆ ಅಂತ ಭಾವಿಸುವ ಮನೋಭಾವ ವಾರ್ಡನವರ ಹತ್ರವೂ ಇರಬೇಕು, ಅಡುಗೆಯವರ ಹತ್ರವೂ ಇರಬೇಕು. ಕೇಳಲಿಕ್ಕೆ ನೀನು ಯಾರು ಅಂತೇಳಿ ಹೇಳಿದರೆ ಆವಾಗ ಇದು ವರ್ಕೌಟ್ ಆಗೋದಿಲ್ಲ. ಅಂದರೆ ಸಮಾನತೆಯ ತತ್ವ, ಪ್ರಜ್ಞೆ ಇರಬೇಕು. ಮೂರನೆಯದು ಭ್ರಾತೃತ್ವದ ಭಾವನೆ ಇರಬೇಕು, ಪರಸ್ಪರರ ನಡುವೆ ಭ್ರಾತೃತ್ವದ ಭಾವನೆ ಇರಬೇಕು.
ಈಗ ನಿಮ್ಮಲ್ಲೇ ಮಕ್ಕಳ ನಡುವೆ ಅನೇಕ ಬಾರಿ ಜಗಳಗಳು ಬರ್ತದೋ ಇಲ್ಲೋ? ಅವನು ನನಗೆ ಹಾಗೆ ಹೇಳಿದ, ಇವನು ನನಗೆ ಹೀಗೆ ಹೇಳಿದ, ಅವಳು ನನ್ನ ಜಡೆಯನ್ನು ಹಿಡಿದು ಎಳೆದಳು, ಅದಕ್ಕೆ ಬೇಕಾಗಿ ಗಲಾಟೆ ಶುರುವಾಗ್ತದೆ, ಹೌದೋ ಅಲ್ಲೋ? ಆದರೆ ತಮಾಷೆ ಬೇರೆ, ತಮಾಷೆ ಒಂದು ಸಣ್ಣ ಮಟ್ಟಿನ ತಮಾಷೆ, ತೊಂದರೆ ಇಲ್ಲ. ಆದರೆ ಈ ತಮಾಷೆಯಿಂದ ಇನ್ನೊಬ್ಬನಿಗೆ ಡ್ಯಾಮೇಜ್ ಆಗುವುದಾದರೆ, ಹಾನಿಯಾಗುವುದಾದರೆ, ಅವನು ನನ್ನ ಹಾಗೆಯೇ ಎಂದು ಭಾವಿಸುವ ಮನಸ್ಥಿತಿ ಇರಬೇಕು. ಅದೇ ಭ್ರಾತೃತ್ವ ಭಾವನೆ. ನನ್ನ ಸಹೋದರನ ಹಾಗೆ, ನನ್ನ ಸಹೋದರಿಯ ಹಾಗೆ ಎಂದು ಭಾವಿಸುವಂಥ ಭ್ರಾತೃತ್ವದ ಭಾವನೆ ಇರಬೇಕು. ಈ ಭಾವನೆಗಳು ಪರಸ್ಪರ ಒಂದಕ್ಕೊಂದು ಪೂರಕವಾಗಿರ್ತದೆ ಅನ್ನುವುದನ್ನೇ ಅಂಬೇಡ್ಕರ್ ಅವರು ಹೇಳುವಂಥದ್ದು. ಈ ಸಂವಿಧಾನವು ಕೂಡ ಈ ಭ್ರಾತೃತ್ವದ ಆಧಾರದಲ್ಲಿ ಸಮತೆಯ ಮೂಲಕ ಸಮಾನತೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಪಡ್ತದೆ. ಸಮತೆ ಅಂದರೆ ಏನು? ಈಗ ನಿಮ್ಮ ಹಾಸ್ಟೆಲ್ನಲ್ಲಿ 4 ಮಕ್ಕಳಿದ್ದಾರೆ, 4 ಮಕ್ಕಳಲ್ಲಿ ಒಬ್ಬನಿಗೆ ಸ್ವಲ್ಪ ಹುಷಾರಿಲ್ಲ ಅಂತೇಳಿ ಹೇಳಿದಾಗ ವಾರ್ಡನ್ ಹುಷಾರಿಲ್ಲದವನನ್ನು ಕರೆದು ಅವನಿಗೆ ಒಂದು ತುಂಡು ಬ್ರೆಡ್ ಕೊಟ್ಟರೆ, ನಮಗೆಲ್ಲ ಯಾಕೆ ಕೊಡಲಿಲ್ಲ ಅಂತ ನೀವು ಗಲಾಟೆ ಮಾಡಿದರೆ ಹೇಗಾದೀತು? ಅವನಿಗೆ ಹುಷಾರಿಲ್ಲ ಪಾಪ, ಅವನಿಗೆ ಕೊಡಬೇಕೋ ಬೇಡ? ಆ ಕೊಡಬೇಕು ಎನ್ನುವುದು ನಿಮಗೆ ಅರ್ಥವಾಗುವಂಥದ್ದೇ ಅದು ಸಮತೆ. ನಿಜವಾಗಿ ಇದ್ದರೆ ನಿಮಗೆಲ್ಲರಿಗೂ ಕೊಡಬೇಕು. ಆದರೆ ಅವನಿಗೊಬ್ಬನಿಗೆ ಕೊಟ್ಟರೆ ಅದಕ್ಕೆ ಬೇಜಾರು ಮಾಡ್ಕೊಳ್ಬಾರ್ದು. ಯಾಕೆಂದರೆ ಅವ ಕಷ್ಟದಲ್ಲಿದ್ದಾನೆ, ದುರ್ಬಲನಾಗಿದ್ದವನು ನಿಮ್ಮ ಹಾಗೆ ಆಗಲಿಕ್ಕಾಗಿ ಅವನಿಗೆ ಸ್ವಲ್ಪ ಜಾಸ್ತಿ ಸಪೋರ್ಟನ್ನು ಮಾಡಿದರೆ ಅದರ ಬಗ್ಗೆ ತಪ್ಪಾಗಿ ಭಾವಿಸಬಾರದು ಅನ್ನುವುದು ಸಂವಿಧಾನದ ತತ್ವ. ಈಕ್ವಿಟಿ, ಸಮತೆ ಅನ್ನುವುದನ್ನು ಸಾಧಿಸಲಿಕ್ಕೆ ಸಾಧ್ಯವಾಗಬೇಕು ಅನ್ನೋದು. ಆಮೇಲೆ ಅಂಬೇಡ್ಕರ್ ಅವರು ಹೇಳುವ ತತ್ವ ಆರ್ಥಿಕ ನ್ಯಾಯ. ಆರ್ಥಿಕ ನ್ಯಾಯ ಅಂತೇಳಿ ಹೇಳುವಂಥದ್ದನ್ನು ಕೃಷಿ ಮತ್ತು ಕೈಗಾರಿಕೆಗಳ ರಾಷ್ಟ್ರೀಕರಣದ ಮೂಲಕ ಸಾಧಿಸಬೇಕು ಎಂದು ಅಂಬೇಡ್ಕರ್ ಅವರು ಅಭಿಪ್ರಾಯವನ್ನು ಪಟ್ಟಿದ್ದರು. ಹಾಗೆಯೇ ರಾಜಕೀಯ ಪ್ರತಿನಿಧಿತ್ವ ಸಾಧ್ಯವಾಗಬೇಕು ಅಂತ. ನೀವು ನಿಮ್ಮ ಗ್ರಾಮ ಪಂಚಾಯತ್ಗಳಲ್ಲೆಲ್ಲ ನೋಡಿರ್ಬೋದು, ಉಪಾಧ್ಯಕ್ಷರು ಒಬ್ಬ ಮಹಿಳೆ ಇರ್ತಾರೆ. ಹಾಗೆ ಆ ಮಹಿಳೆಗೆ ಅಲ್ಲಿ ಉಪಾಧ್ಯಕ್ಷ ಸ್ಥಾನದ ಅವಕಾಶ ಹೇಗೆ ಬಂತು? ಸಂವಿಧಾನದ ತತ್ವದ ಮೂಲಕ ಪಂಚಾಯತ್ ರಾಜ್ ಕಾಯ್ದೆ ಆ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ರಿಂದಾಗಿ ಬಂತು. ಇಲ್ಲಾಂತಾದರೆ ಆ ಮಹಿಳೆ ಅಲ್ಲಿ ಉಪಾಧ್ಯಕ್ಷ ಆಗುವ ಸಾಧ್ಯತೆಗಳು ತುಂಬ ಕಡಿಮೆ ಇತ್ತು ಅಂತ. ಇಲ್ಲವೇ ಇಲ್ಲ ಅಂತ ಬಹಳ ಕಡಿಮೆ ಇತ್ತು ಅಂತೇಳಿ, ಸಾಧ್ಯತೆಗಳು ತೀರಾ ಕಡಿಮೆ ಇತ್ತು. ಹಾಗೆ ಶೋಷಿತ ವರ್ಗದವರು ಒಂದಷ್ಟು ರಾಜಕೀಯ ಪ್ರಾತಿನಿಧಿತ್ವವನ್ನು ಪಡ್ಕೊಂಡು ಆ ಅವಕಾಶವನ್ನು ಗಳಿಸಿಕೊಂಡಿದ್ದಾರೆ. ನಮ್ಮ ಚಂದು ಅವರು ತಾಲೂಕ್ ಪಂಚಾಯತಲ್ಲಿ ಉಪಾಧ್ಯಕ್ಷರಾಗಿದ್ದರು. ಈ ಉಪಾಧ್ಯಕ್ಷ ಸ್ಥಾನವನ್ನು ಪಡೆಯಲು ಸಾಧ್ಯವಾಗುವಂಥದ್ದು ಒಂದು ಅವರ ಸಾಮರ್ಥ್ಯ ಇಲ್ಲದೆ ಯಾವುದೂ ಆಗುವುದಿಲ್ಲ. ಆ ಸಾಮರ್ಥ್ಯ ಇದ್ದಾಗಲೂ ಕೂಡ ಆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥ ಅಂಬೇಡ್ಕರ್ ಅವರ ಚಿಂತನೆ ಮತ್ತು ಸಂವಿಧಾನದ ಚಿಂತನೆ ಇಂಥ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಟ್ಟಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಇನ್ನು ಎರಡನೇ ವಿಷಯವನ್ನು ಒಂದು ಹೇಳಿ ನಿಲ್ಲಿಸ್ತೇನೆ. ಆ ಎರಡನೇ ವಿಷಯ ಏನು ಅಂದರೆ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರ ಪಾತ್ರ. ಈ ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ಅವರ ಪಾತ್ರದ ಬಗ್ಗೆ ಈ ಸಂವಿಧಾನದ ಸಭೆಯಲ್ಲಿ ಅವರೊಬ್ಬರೇ ಇದ್ದದ್ದಾ? ಆ ಪ್ರಶ್ನೆಗಳೆಲ್ಲ ಇವೆ. ಅದನ್ನು ಸ್ವಲ್ಪ ನಿಮಗೆ ನಾನು ಕ್ಲಿಯರ್ ಮಾಡ್ತೇನೆ. ನಮ್ಮ ಸಂವಿಧಾನ ರಚನಾ ಸಭೆಯನ್ನು ರೂಪಿಸಿದ್ದು ಕ್ಯಾಬಿನೆಟ್ ನಿಯೋಗ ಅಂತ. ಕ್ಯಾಬಿನೆಟ್ ನಿಯೋಗದಲ್ಲಿ ಎ ವಿ ಅಲೆಕ್ಸಾಂಡರ್, ಪೆಥಿಕ್ ಲಾರೆನ್ಸ್ ಮತ್ತು ಸ್ಟಾಫರ್ಡ್ ಕ್ರಿಪ್ಸ್ ಅನ್ನುವ 3 ಜನ ಬ್ರಿಟಿಷ್ ಕ್ಯಾಬಿನೆಟ್ಟಿನ ಮಂತ್ರಿಗಳಿದ್ದರು. ಅದನ್ನು ಕ್ಯಾಬಿನೆಟ್ ನಿಯೋಗ ಅಂತ ಹೇಳ್ತಾರೆ. ಆ ಕ್ಯಾಬಿನೆಟ್ ನಿಯೋಗ ರೂಪಿಸಿದ ಸಂವಿಧಾನ ಸಭೆಯಲ್ಲಿ 389 ಜನ ಸದಸ್ಯರಿದ್ದರು. ಆದರೆ ಅದೇ ಹೊತ್ತಿಗೆ ಈ ದೇಶ ವಿಭಜನೆ ಇತ್ಯಾದಿಗಳಲ್ಲಾಗಿ ಪಾಕಿಸ್ತಾನ ಹೊರಟೋದ ಮೇಲೆ ಮುಸ್ಲಿಂ ಲೀಗಿನ ಸದಸ್ಯರು ಸಂವಿಧಾನ ಸಭೆಯಿಂದ ಕಳಚಿಕೊಂಡರು. ಅದರಿಂದಾಗಿ ಕೊನೆಗೆ 299 ಸದಸ್ಯರು ಸಂವಿಧಾನ ಸಭೆಯಲ್ಲಿ ಉಳ್ಕೊಂಡ್ರು. ಅದರಲ್ಲಿ ಬೇರೆ ಬೇರೆ ಕಾರ್ಯಗಳನ್ನು ಮಾಡಲಿಕ್ಕೆ ಬೇಕಾಗಿ 22 ಸಮಿತಿಗಳನ್ನು ರಚಿಸಿದ್ದಾರೆ. ಆ 22 ಸಮಿತಿಯಲ್ಲಿ ಕರಡು ಸಮಿತಿ ಅನ್ನುವುದು ಪ್ರಧಾನವಾದ ಒಂದು ಸಮಿತಿ. ಆ ಕರಡು ಸಮಿತಿಯ ಅಧ್ಯಕ್ಷರು ಅಂಬೇಡ್ಕರ್ ಅವರು. ಈ ಕರಡು ಸಮಿತಿಯಲ್ಲಿ ಬೇರೆ ಸದಸ್ಯರು ಕೂಡ ಇದ್ದರು. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಎನ್ ಗೋಪಾಲಸ್ವಾಮಿ, ಕೆ.ಎಂ. ಮುನ್ಷಿ, ಮೊಹಮ್ಮದ್ ಸಾದುಲ್ಲಾ, ಬಿ.ಎ. ಮಿತ್ತರ್, ಡಿ.ಪಿ. ಕೈತಾನ್ ಅಂತೇಳಿ ಉಳಿದಂತೆ 6 ಜನ ಸದಸ್ಯರಿದ್ದರು. ಇಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಏನು ಅನ್ನೋದು ನಿಮಗೆ ಅರ್ಥ ಆಗಬೇಕಾದ್ರೆ ಈ ದೊಡ್ಡ ಪ್ರೊಸೀಜರನ್ನು ಅರ್ಥ ಮಾಡ್ಕೊಳ್ಬೇಕು. ಮೊನ್ನೆ ನಾನು ಹೊಸಂಗಡಿಯಲ್ಲಿ ಮಾತಾಡಿದಾಗ ಒಬ್ಬರು ಪ್ರಶ್ನೆ ಕೇಳಿದರು, ನೀವು ಬೆಣಗಲ್ ನರಸಿಂಗರಾಯರ ಬಗ್ಗೆ ಹೇಳಲಿಲ್ಲ ಅಂತ. ಅದನ್ನು ಹೇಳ್ತೇನೆ, ಇಲ್ಲಿ ಹೇಳ್ತೇನೆ. ಈ ಬೆಣಗಲ್ ನರಸಿಂಗರಾಯರು ಅವರು ಇಲ್ಲೇ ಉಡುಪಿಯವರು, ಹೇಳೋದು ಸಹಜ. ಅದು ಉಡುಪಿಯವರವರು. ಅವರು ಇಂಡಿಯನ್ ಸಿವಿಲ್ ಸರ್ವೀಸಿನ ಆಫೀಸರು. ಅವರು 1935ರಲ್ಲಿ ಬ್ರಿಟಿಷ್ ಸರ್ಕಾರದ ಕಾಯ್ದೆ ಅಂತ ಒಂದು ಕಾನೂನು ಬಂದಿತ್ತು. 1935ರ ಭಾರತದ ಬ್ರಿಟಿಷ್ ಸರ್ಕಾರದ ಕಾಯ್ದೆಯನ್ನು ರಚನೆ ಮಾಡಿದವರು ಅವರು. ಆಯಿತಾ? ಆದ್ದರಿಂದ ಸಂವಿಧಾನ ಸಭೆಗೆ ಅವರು ಚುನಾಯಿತ ಪ್ರತಿನಿಧಿ ಅಲ್ಲ, ಎಕ್ಸ್ಟರ್ನಲ್ ಅಡ್ವೈಸರ್ ಅಂತ ಅವರನ್ನು ನೇಮಕ ಮಾಡಿದ್ರು.
ಈಗ ನಾವು ಒಂದು ಮನೆ ಕಟ್ಟಬೇಕಾದ್ರೆ ಮನೆಗೆ ಒಂದು ಇಂಜಿನಿಯರ್ ಹತ್ರ ಅಪ್ರೂವಲ್ ತಗೊಂಡು ಒಂದು ನಕಾಶೆ ಮಾಡ್ತೇವೆ, ಹೌದೋ ಅಲ್ಲೋ? ಮಾಡ್ತೇವೋ ಇಲ್ಲೋ? ಇಲ್ಲೀಗ ಮಿನಿ ವಿಧಾನಸೌಧ ಇದೆ. ಈ ಮಿನಿ ವಿಧಾನಸೌಧ ಕಟ್ಟುವುದಕ್ಕೆ ಮೊದಲು ಅದರ ಒಂದು ಮಾಡೆಲನ್ನು ಮಾಡಿರ್ತಾರೆ. ಈ ಮಾಡೆಲ್ನಲ್ಲಿ ಮಿನಿ ವಿಧಾನಸೌಧ ಕಟ್ಟಬೇಕು ಅಂತ, ಹೌದೋ ಅಲ್ಲೋ? ನೀಲನಕಾಶೆ, ಬ್ಲೂ ಪ್ರಿಂಟ್ ಅಂತ ಹೇಳ್ತೇವೆ ನಾವು. ಈ ಬ್ಲೂ ಪ್ರಿಂಟನ್ನು ರಚನೆ ಮಾಡಿದವರು ಬೆಣಗಲ್ ನರಸಿಂಗರಾಯರು. ಅವರು ಬರೆದಂಥ ಬ್ಲೂ ಪ್ರಿಂಟಲ್ಲಿ 243 ವಿಧಿ ನಿಯಮ ಇತ್ತು, ಆಯಿತಾ? ಆ ಬ್ಲೂ ಪ್ರಿಂಟನ್ನು ಇಟ್ಟುಕೊಂಡ ಮೇಲೆ ಚರ್ಚೆ ಶುರುವಾದದ್ದು. ಆ ಚರ್ಚೆ ಹೇಗೆ ಅಂದರೆ, ಅಲ್ಲಿ 3 ರೀಡಿಂಗ್ಗಳಾಗ್ತವೆ, ಸಂವಿಧಾನದ 3 ರೀಡಿಂಗು. ಈ 3 ರೀಡಿಂಗಿನ ರಚನೆಯ ಪೂರ್ಣ ಜವಾಬ್ದಾರಿ ಅಂಬೇಡ್ಕರ್ ಅವರ ಸಮಿತಿಯ ಮೇಲೆ ಬಿದ್ದಿತ್ತು. ಆವಾಗ ಅಂಬೇಡ್ಕರ್ ಅವರ ಸಮಿತಿಯಲ್ಲಿ ಒಬ್ಬರು ತೀರಿಕೊಂಡ್ರು, ಮತ್ತೊಬ್ಬರು ಅನಾರೋಗ್ಯ ಪೀಡಿತರಾಗಿ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟಲ್ಲಿಗೆ ಮತ್ತೊಬ್ಬರನ್ನು ನೇಮಕ ಮಾಡಿದರು, ಅವರು ಕೂಡ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ, ಮತ್ತು ಕಳಚಿ ಹೋಯಿತು. ಇನ್ನೊಬ್ಬರು ವಿದೇಶ ಪ್ರವಾಸಕ್ಕೆ ಹೋದರು, ಮತ್ತೊಬ್ಬರು ಅನಾರೋಗ್ಯ ಅಂತೇಳಿ ಅವರಿಗೆ ಅಟೆಂಡ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಈ ಎಲ್ಲ ಸನ್ನಿವೇಶದಲ್ಲಿ ಕೇವಲ ಅಂಬೇಡ್ಕರ್ ಅವರೊಬ್ಬರೇ ಈ ಡ್ರಾಫ್ಟನ್ನು ತಯಾರು ಮಾಡುವ ಕೆಲಸವನ್ನು 95% ಅಂತೇಳಿ ಬೇಕಾದರೂ ನೀವು ಅಂದುಕೊಳ್ಬೋದು ಅವರೇ ಮಾಡಿದ್ದಾರೆ. ಅದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಯಾಕೆ ಅಂತ ಹೇಳ್ತೇನೆ, 3 ರೀಡಿಂಗ್ಗಳಿತ್ತು. ಈ 3 ರೀಡಿಂಗಲ್ಲಿ 289 ಸದಸ್ಯರಿದ್ರಲ್ಲ, ಈ 299 ಸದಸ್ಯರು ಕೂಡ ಅನೇಕ ಚರ್ಚೆಗಳನ್ನು ಮಾಡ್ತಾ ಇದ್ರು ಈ ಸಂವಿಧಾನದ ಕರಡನ್ನು ಇಟ್ಟುಕೊಂಡು. ಆ ಚರ್ಚೆಯಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದನ್ನು ಸಮರ್ಥಿಸಿಕೊಂಡು ಸಮರ್ಥವಾದ ಉತ್ತರವನ್ನು ಕೊಡಬೇಕಾಗಿತ್ತು. ಹಾಗೆ ಸಮರ್ಥವಾದ ಉತ್ತರವನ್ನು ಕೊಟ್ಟವರು ಅಂಬೇಡ್ಕರ್ ಇಡೀ ಸಂವಿಧಾನ ರಚನಾ ಸಭೆಗೆ, ಆಯಿತಾ? ಸಂವಿಧಾನ ಸಭೆ ಅದನ್ನು ಓಕೆ ಮಾಡಬೇಕಿತ್ತು. ಅಲ್ಲಿ ಏನಾದರೂ ಹೆಚ್ಚುವರಿ ತಿದ್ದುಪಡಿ ಪರಿಷ್ಕರಣೆಯನ್ನು ಸೂಚಿಸಿದರೆ ಆ ಸೂಚನೆಯನ್ನು ಅಡಕಗೊಳಿಸಿ ಮತ್ತೆ ಅದನ್ನು ಬರೆಯಬೇಕಾಗಿತ್ತು. ಹೀಗೆ ಬರೆದು, ಅಂದರೆ ಸಂವಿಧಾನ ಸಭೆಯಲ್ಲಿ ಡಿಸ್ಕಷನ್ಗೆ ಬೇಕಾದ ಡ್ರಾಫ್ಟನ್ನು ತಯಾರು ಮಾಡೋದು, ಆ ಡ್ರಾಫ್ಟನ್ನು ಡಿಸ್ಕಷನ್ಗೆ ತಂದ ಮೇಲೆ ಡಿಸ್ಕಷನ್ನಲ್ಲಿ ಸಮರ್ಥ ಉತ್ತರ ಕೊಡುವುದು, ಉತ್ತರ ಕೊಟ್ಟು ಓಕೆ ಆದರೆ ಅದೇ ಓಕೆ ಆಯಿತು, ಇಲ್ಲಂತಾದರೆ ಮತ್ತೆ ಚರ್ಚೆ ಆದರೆ ಆ ಚರ್ಚೆಯನ್ನು ನೋಟ್ ಮಾಡಿಕೊಂಡು ಅದನ್ನೂ ಬರೆದು ಮತ್ತೆ ಪುನಃ ಬರೆಯುವುದು, ಮತ್ತೆ ಬರೆದು ಮಾಡಿದಂಥ ಕೆಲಸ ಅದು. ಇದು ಬೃಹತ್ ಕಾರ್ಯ. ಅಷ್ಟಕ್ಕೆ ಮುಗಿಲಿಲ್ಲ. ಸಂವಿಧಾನ ಸಭೆ ರಾಷ್ಟ್ರಾದ್ಯಂತ ಜನರಿಂದ ಸಲಹೆಗಳನ್ನು ಆಹ್ವಾನ ಮಾಡಿತ್ತು. ಹಾಗೆ ಆಹ್ವಾನ ಮಾಡಿದ ಎಲ್ಲ ಸಲಹೆಗಳನ್ನು ಕ್ರೋಢೀಕರಣ ಮಾಡಿ ಅದನ್ನು ಸ್ಕ್ರೂಟಿನೈಸ್ ಮಾಡಿ ಪರಿಷ್ಕರಿಸಿ ಯಾವುದು ಸೂಕ್ತ ಅನ್ನೋದನ್ನು ಇಟ್ಟುಕೊಂಡು ಅದನ್ನು ಡ್ರಾಫ್ಟ್ ಆಗಿ ತಯಾರು ಮಾಡಿ 395 ವಿಧಿ ನಿಯಮಗಳ ಸಂವಿಧಾನವನ್ನು ಬರೆದವರು ಅಂಬೇಡ್ಕರ್. ಇದು ಅಂಬೇಡ್ಕರ್ ಅವರ ಪ್ರಾಮುಖ್ಯತೆ. ಅರ್ಥ ಆಯ್ತಾ? ಈ ಸಲಹೆಗಳು ತುಂಬ ಬರ್ತವೆ, ಅದರಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಬೇಕಲ್ಲ, ಅದಷ್ಟು ಸುಲಭದ ಕೆಲಸ ಅಲ್ಲ ಅದು. ಆಯ್ಕೆ ಮಾಡಿ ಎಲ್ಲರನ್ನೂ ಒಪ್ಪಿಸಲಿಕ್ಕೆ ಸಕ್ಸಸ್ ಆದದ್ದು ಬಹಳ ಮುಖ್ಯ. ಯಾಕೆ ಅಂತಂದರೆ, ಭಾರತದ ಜೊತೆಯಲ್ಲೇ ಸ್ವಾತಂತ್ರ್ಯಗೊಂಡ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಸಂವಿಧಾನ ರಚನಾ ಸಭೆಯಲ್ಲಿ ಎಲ್ಲರನ್ನೂ ಒಪ್ಪಿಸಲಿಕ್ಕೆ ಕೊನೆಗೂ ಸಾಧ್ಯ ಆಗಲಿಲ್ಲ. ಆದರೆ ಭಾರತ ಅದಕ್ಕಿಂತ 5-6 ಪಟ್ಟು ದೊಡ್ಡ ದೇಶ ಮತ್ತು ಬೃಹತ್ ಜನಸಂಖ್ಯೆ ಇದ್ದಂಥ ಆ ಕಾಲಕ್ಕೂ ಕೂಡ ಸಂವಿಧಾನ ಸಭೆಯಲ್ಲಿಯೂ ಜಾಸ್ತಿ ಜನ ಇದ್ದದ್ದು. ಅಲ್ಲಿ 99 ಜನ ಇದ್ದದ್ದು, ಇಲ್ಲಿ 299 ಜನ ಇದ್ದರು. ಅವರೆಲ್ಲರ ಹತ್ರವೂ ಅನುಮೋದನೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ, ಎಲ್ಲರನ್ನೂ ಒಪ್ಪಿಸಲಿಕ್ಕೆ ಸಾಧ್ಯ ಆಗಿತ್ತು ಅಂತ. ಅದು ಸುಲಭದ ಕೆಲಸ ಅಲ್ಲ ಎಲ್ಲರನ್ನೂ ಒಪ್ಪಿಸುವುದು, ಅದು ಭಾರತದಲ್ಲಿ ಇನ್ನೂ ಕಷ್ಟ. ಆದರೆ ಅಂಬೇಡ್ಕರ್ ಅವರಿಗೆ ಎಲ್ಲರನ್ನು ಒಪ್ಪಿಸಲಿಕ್ಕೆ ಸಾಧ್ಯವಾಗಿತ್ತು. ಈ ದೃಷ್ಟಿಯಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನ ರಚನೆಯಲ್ಲಿ ಅವರ ಮಹತ್ವ ಏನು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತೇಳಿ ಈ ಮಹಾನ್ ಕಾರ್ಯವನ್ನು ಅವರು ಯಶಸ್ವಿಯಾಗಿ ಸಾಧಿಸಿದರು. ಮೂಲಭೂತವಾಗಿ ನಮ್ಮ ಸಂವಿಧಾನ ಪ್ರಜಾಪ್ರಭುತ್ವ ಸಂವಿಧಾನ. ಪ್ರಜಾಪ್ರಭುತ್ವ ಯಾಕೆ? ಪ್ರತಿಯೊಬ್ಬನಿಗೂ ಮಾತನಾಡಲಿಕ್ಕೆ ಅವಕಾಶ ಇರಬೇಕು, ಅದರಲ್ಲಿಯೂ ದುರ್ಬಲರಾದವರಿಗೆ ಮಾತನಾಡಲಿಕ್ಕೆ ಜಾಸ್ತಿ ಅವಕಾಶ ಇರಬೇಕು. ಅವರು ಮಾತನಾಡದೇ ಇದ್ದರೆ ಪ್ರಬಲರು ಏನು ಹೇಳ್ತಾರೋ ಅದೇ ಕಾನೂನಾಗಿ ಬಿಡ್ತದೆ. ದುರ್ಬಲರು ಮಾತನಾಡಿದಾಗ ಅಟ್ಲೀಸ್ಟ್ ಅವನು ಮಾತನಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕಾಗಿ ಆದರೂ ಕೂಡ ಪ್ರಬಲರು ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡ್ತಾರೆ ಅನ್ನೋ ಕಾರಣಕ್ಕೆ ದುರ್ಬಲರ ಪರವಾದದ್ದು. ಆವಾಗ ನೀವು ಏನು ಮಾಡಬೇಕು? ಪ್ರಜಾಪ್ರಭುತ್ವ ಅಂದರೆ ಪ್ರಜಾಪ್ರಭುತ್ವ ನಮ್ಮ ಸಮಾಜದಲ್ಲಿ ಇರಬೇಕು. ಸಮಾಜದಲ್ಲಿ ಇದ್ದಾಗ ರಾಜಕೀಯದಲ್ಲಿ ಅದು ಸಶಕ್ತವಾಗಿರುವುದು. ನೀವು ಹಾಸ್ಟೆಲ್ನಲ್ಲಿ ಅಥವಾ ಕ್ಲಾಸಲ್ಲಿ ಪರಸ್ಪರ ಜಗಳ ಬರೋದಿಲ್ವಾ? ಬರ್ತದೆ. ಈ ಜಗಳ ಬಾರದಾಗೆ ಮಾಡಲಿಕ್ಕೆ ಏನು ಮಾಡಬೇಕು? ಯಾರು ಜಗಳ ಮಾಡಲಿಕ್ಕೆ ಬರ್ತಾನೋ ಅವನು ಹೇಳಿದ್ದನ್ನೆಲ್ಲ ಕೇಳಿಸಿಕೊಳ್ಳಬೇಕು. ಆಯಿತಾ? ಕೇಳಿಸಿಕೊಳ್ಳಿ. ಕೇಳಿಸಿದ ಕೂಡಲೇ ಅವನು ಹೇಳಿದಾಗೆ ಮಾಡಬೇಕು ಅಂತ ಇಲ್ಲ. ಕೇಳಿಸಿಕೊಂಡ ನಂತರ ನೀವು ಮಾತನಾಡಬೇಕು. ಇನ್ನೊಬ್ಬ ಹೇಳಿದ್ದನ್ನೆಲ್ಲವನ್ನೂ ನಾವು ಕೇಳಿಸಿಕೊಳ್ಳಲಿಕ್ಕೆ ತಯಾರಿದ್ದರೆ
ನಾವು ಹೇಳಿದ್ದನ್ನೆಲ್ಲವನ್ನು ಅವನು ಕೇಳಿಸಿಕೊಳ್ಳಲಿಕ್ಕೆ ತಯಾರಿದ್ದರೆ 80% ಜಗಳಗಳು ಹೊರಟೋಗ್ತವೆ. ಪ್ರಜಾಪ್ರಭುತ್ವ ಅಂದರೆ ಅದೇ, ನೀನು ಹೇಳಿದ್ದನ್ನು ನಾನು ಕೇಳಿಸಿಕೊಳ್ತೇನೆ, ನಾನು ಹೇಳಿದ್ದನ್ನು ನೀನು ಕೇಳಿಸಿಕೊಳ್ಳು ಅಂತ. ಈ ಮಾತಿನ ಶಕ್ತಿಯ ಮೂಲಕವೇ ಪರಿವರ್ತನೆ ಆಗಬೇಕು ಅನ್ನುವಂಥದ್ದು ಈ ಸಂವಿಧಾನದ ಮೂಲತತ್ವ. ಬದಲಾವಣೆ ಆಗಬೇಕು. ಈಗ ಹೊಡೆದು ಬಡಿದು ಯುದ್ಧ ಮಾಡಿ ಹಿಂಸೆ ಮಾಡಿದರೆ ಬೇಗ ಬದಲಾವಣೆ ಆಗ್ತದೆ, ಅದನ್ನು ಯಾರೂ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಾವು ಮಾತಿನ ಶಕ್ತಿಯ ಮೂಲಕವೇ ಬದಲಾವಣೆ ಆಗಬೇಕು. ಅಂದರೆ ಮಾತನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇರಬೇಕು. ನೀನು ಒಳ್ಳೆಯವಲ್ಲ ಅಂತ ಹೇಳಿದಾಗ ಅರ್ಥ ಆಗಬೇಕು. ಆವಾಗ ಅರ್ಥ ಆಗದಿದ್ದರೆ ಇನ್ನು ಕೆಟ್ಟ ಶಬ್ದದಲ್ಲಿ ಅವನು ಬೈಲಿಕ್ಕೆ ಶುರು ಮಾಡ್ತಾನೆ. ಇದು ಪ್ರಜಾಪ್ರಭುತ್ವದ, ಸಮಾಜದಲ್ಲಿ ಕಾಣಿಸಿಕೊಳ್ಬೇಕಾದ ಪ್ರಜಾಪ್ರಭುತ್ವದ ಮೂಲತತ್ವ. ಇನ್ನೊಬ್ಬನ ಮಾತನ್ನು ಕೇಳಿಸಿಕೊಳ್ಳುವ, ಅವನ ಭಾವನೆಯನ್ನು ಗೌರವಿಸುವ ಮನಸ್ಥಿತಿ ಇರಬೇಕು. ಚುನಾವಣೆಯ ಮೂಲಕ ಅದು ರಾಜಕೀಯವಾಗಿ ಪ್ರಜಾಪ್ರಭುತ್ವದ ಸಾಕಾರವಾಗ್ತದೆ. ಅದಕ್ಕಾಗಿ ನಾನು ನಿಮಗೊಂದು ವಿಷಯ ಹೇಳೋದು. ಈಗ ನಾನೊಂದು ಹೇಳ್ತೇನೆ ನಿಮಗೆ, ನೀವು ಅದನ್ನು ಕಲ್ತುಕೊಳ್ಳಲಿಕ್ಕೆ ಸಾಧ್ಯ ಆಗಬೇಕು. ನಮ್ಮ ಸಂವಿಧಾನದ ಪ್ರಸ್ತಾವನಾ ಬರಹ ಆಯಿತಾ, ಅದನ್ನು ನೀವು ಕಲ್ತುಕೊಳ್ಳಿ. ನಾನು ಅದನ್ನು ಹೇಗೆ ಹೇಳ್ತೇನೆ ನೋಡಿ. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟ್ ರಿಪಬ್ಲಿಕ್ and to secure all its citizens justice, social, economical, political, liberty of thought, expression, belief, faith and worship, equality of status and of opportunities, and to promote among them all fraternity, assuring the dignity of the individual and unity and integrity of the nation. In our Constituent Assembly, this 26th day of November 1949, do hereby adopt, enact and give to ourselves this Constitution. ಆಯಿತಾ, ಇದು ಸಂವಿಧಾನದ ಪ್ರಸ್ತಾವನಾ ಬರಹ. ನಾನು ಹೇಳಿದಾಗ ನೀವು ಕ್ಲಾಪ್ ಹಾಕಿದ್ರೋ ಇಲ್ವೋ? ಕ್ಲಾಪ್ ಹಾಕಿದ್ರೋ ಇಲ್ವೋ? ಇದನ್ನು ಇಷ್ಟು ಚೆನ್ನಾಗಿ ಮಾಡಿ ನೀವು ಕಲ್ತರೆ ಆಮೇಲೆ ಅದು ಏನು ಅಂತ ಯೋಚನೆ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ. ಅದು ಏನು ಅಂತ ನೀವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಆದಾಗ ಅದನ್ನು ಹೇಳಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ. ಅದನ್ನು ನೀವು ಹೇಳಿದಾಗ ನಿಮಗೂ ಕೂಡ ಕ್ಲಾಪು ಬರ್ತದೆ. ಹಾಗಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ ಪ್ರಜೆಗಳಾಗಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವ, ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com.
Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.